ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮಣ್ಣನದ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಏನು ಮುಂಜಾನೆ ಉಳ್ಳಾಗಡ್ಡಿ ಮುಂಜಾನೆ ಉಳ್ಳಾಗಡ್ಡಿ ಹೆಚ್ಚಾಕತ್ತೇನ್ರಿ ಬಿರಿಯಾನಿ ಮಾಡಾಕ. ಬಿರಿಯಾನಿ ಹಾ ಕರೆನ ಕರೆನ ಇವತ್ತು ಒಂದು ಖುಷಿ ಐತ್ರಿ. ಖುಷಿ ಸೆಲೆಬ್ರೇಷನ್ ಮಾಡಾಕ ಇವತ್ತು. ಮತ್ತು ಆ ಖುಷಿ ಏನು ಯಾಕೆ ಖುಷಿ? ಅಲ್ಲಿ ಆ ಖುಷಿ ಅಲ್ಲ, ಹಾಂ ನಮಗೊಂದು ಬೇರೆ ಖುಷಿ ಇವತ್ತು. ಹಂಗ ಮನೆಗೆಲ್ಲ ಹಬ್ಬದ ವಾತಾವರಣ ಇವತ್ತು, ಹಬ್ಬದ ಅಡಿಗೆ ಇವತ್ತೆಲ್ಲ ಸ್ಪೆಷಲ್. ಅದು ಯಾಕಂತ ನಿಮಗೂ ಗೊತ್ತಿಲ್ಲ, ಹೇಳ್ತೀನಿ ನಾನು. ಮಮ್ಮಿ ನನಗರ ಹೇಳಿ ಮಮ್ಮಿ, ನಾನು ಇದು ಮಾಡ್ತೀನಂತ. ನೀ ಮೊದಲು ಅಂಗಡಿ ಹೋಗುವಾಗ ನೀವು ಹೋಗಿ ಒಂದು ಮೊಸರು ಪ್ಯಾಕೆಟ್ ತಮ್ಮ, ಅರ್ಧ ಲೀಟ್ರದ್ದು. ಒಂದು ಮಗ ನೋಡ್ತಾರೆ ಆಕೆ, ಅದ ಖುಷಿ ಇರ್ಬೇಕು ತಗೋ. ಅದ ಖುಷಿ. ಯಾವ್ದು ನೋಡೋದು ನೀ ಏನಂದ್ರೆ ಯಾವ್ದು? ನೀ ಹೇಳಿ ಯಾವ್ದಂತೆ. ನೀವ್ ಹೇಳ್ರಿ ಯಾವ್ದಂತೇಳಿ, ನನಗೆ ಗೊತ್ತಾಯ್ತು. ನೀ ಹೇಳ, ನಾ ಏನು ಅನ್ಕೊಂಡೆ ಕೇಳಾಕತ್ತೀನಿ ಅಂತೇಳಿ. ಅರ್ಥ ಐತಿ, ಈಗ ಅರ್ಥ ಆಗತ್ತೀನಿ ನಿನಗೆ. ಹೇಳಿಲ್ಲ, ಅರ್ಥ ಆಗಿಲ್ಲ. ಇನ್ನು ಮಕ್ಕ ನೋಡಿದ್ರೆ ಅರ್ಥ ಆಕೈತಿ. ಎದ್ರದ್ದು ಹಾಂ ಹೇಳ್ರಿ. ಅರ್ಧಂಬರ್ಧ ಹೇಳಿ ತಲೆ ಹೊಳಬಿಟ್ಟು ಕುತ್ಕೊಂಡ್ಬಿಡ್ತೇನೆ ನಿನ್ನ. ಯಾಕೆ ಖುಷಿಗೆ? ನಾನೊಂದು ಬೇರೆ ಖುಷಿಗೆ ಮಾಡಕತ್ತೇನಿ, ನೀವು ಯಾಕೆ ಖುಷಿಗೆ ಮಾಡಿದ್ರಿ? ನನ್ನ ಗೆಸ್ಸಿನ ಕರೆಕ್ಟ್ ಆಯ್ತಲ್ಲ. ಅಲ್ಲ ಅದ ಯಾವ್ದು? ನೀವು ಹೇಳಿದ್ರೆ ಗೊತ್ತಾಗತ್ತೆ. ಹಾಂ ಹೋಗ್ಲಿ ಬಿಡು, ಬೇಡ. ನೀ ಹೇಳಿ, ನೀ ಯಾಕೆ ಖುಷಿಗೆ ಮಾಡಾಕತ್ತಿ? ಹೇಳಂಗಿಲ್ಲ ಈಗ. ಸರಿ, ಎಲ್ಲ ಮಾಡಿದ್ಮೇಲೆ ಎಲ್ಲ ಇದನ್ನು ಮಾಡ್ತೇನೆ, ರಿವೀಲ್ ಮಾಡ್ತೇನೆ ಒಮ್ಮಕ್ಲೆ. ಆಮೇಲೆ ಹೇಳ್ತಿ. ಹ್ಞೂ ಆಯ್ತು. ಇವತ್ತೇನು ಹಂಗಂದ್ರೆ ಸ್ವೀಟ್ ಬಿರಿಯಾನಿ ಇದೆಲ್ಲ ಏನು ಹ್ಞೂ ಮಾಡಿ ಸ್ವೀಟ್ ನೋಡೋಣ, ಆದ್ರೆ ಮಾಡ್ತೇನೆ. ಇಲ್ಲಾಂದ್ರೆ ಬಿರಿಯಾನಿ ಅಂತ ಪಕ್ಕ. ಮತ್ತು ಖುಷಿ ಪಡ್ಕೊಳ್ಳಿ, ಒಂದು ಸ್ವಲ್ಪ ಏನಾದ್ರೆ ಸ್ಪೆಷಲ್ ಮಾಡ್ಕೊಂಡು ಊಟ ಮಾಡ್ಬೇಕಲ್ಲ ಮನ್ಯಾಗ. ಖುಷಿ ಹಂಗೆ ಸೆಲೆಬ್ರೇಷನ್ ಮಾಡೋಕ್ಕಾಗಂಗಿಲ್ಲ, ಉಣ್ತಾ ತಿಂತಾ ಮಾಡ್ಬೇಕು ಸೆಲೆಬ್ರೇಷನ್. ಚಿಕನ್ ಬಂದೈತಿ. ಚಿಕನ್ ಮತ್ತೆ ತಂಬೋರು ನಾವು ತೊಂಬರ್ಲೆ. ಹಾಂ ನೋಡ್ರಿ, ಹೋಗೋಣ ಈಗ. ನಾವೇನು ಅಂಗಡಿ ಮಟ್ಟ ಹೋಗಂಗಲ್ಲ, ಅಂಗಡಿಯಾರ ಇಲ್ಲಿ ಬರ್ತಾರೆ ಮನಿ ಮಟ್ಟ. ನೀವು ತೊಂಬಂದ ನ್ಯಾಜ್? ನಾವು ಹೊಂಟಿದ್ದೆ ಅಷ್ಟಕ್ಕೆ ನ್ಯಾಸ್ ತೊಂಬಂದ. ಇದು ರೊಕ್ಕ ಈಗ ಓಕೆ, ನಾ ರೊಕ್ಕ ಕೊಡ್ಬರಕ್ಕೆ ಅವ್ರಿಗೆ. ಅಡುಗೆ ಏನು ಇವಾಗ ಹೊರಗೆ ಮಾಡೋದು? ಲೊಕೇಶನ್ ಶಿಫ್ಟ್. ಅಡುಗೆ ಮಾಡೋಕೆ ಭಾರಿ ಮಜಾ ಬರ್ತೈತಿ. ಇನ್ನೊಂದು ಹಾಕಾಕತ್ತೀನಿ ನೀನು ಎರಡು ದುಡ್ಡು ಅಂತೇಳಿ. ಸಣ್ಣ ಮನೆ ಒಂದ್ರಿಪ್ಪ ಅಲ್ಲೇ ಇಟ್ಟಿರ್ತೇನೆ ನಾನು. ಅವು ಏನಾದ್ರು ಸ್ವಲ್ಪ ಮುಟ್ಟದ್ರಾಗ ಅಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಒಳಕೊಂದು ಹಂಗೆ. ಇವಾಗ ಸಿಲಿಂಡರ್ ಗ್ಯಾಸ್ ಎಲ್ಲ ಹೊರಬೇಕನೆ. ಹ್ಞೂ ಸಿಲಿಂಡರ್ ಗ್ಯಾಸ್ ಎರಡು ಒಂದು ಅದು. ಸಿಲಿಂಡರ್ ಪ್ಲಸ್ ಒಲಿ. ಒಲಿ ಸಿಲಿಂಡರ್ ನಿಮ್ದು, ಒಲಿ ನಮ್ದು. ಈರುಳ್ಳಿ ಕಟ್ ಮಾಡಿಟ್ಟು 2 ತಾಸು ಮ್ಯಾಗ ಆಗೈತಿ. ಆಮ್ಯಾಗ ಇವೆಲ್ಲ ಒಣಗಾಕತ್ತಾವು. ಆಮ್ಯಾಗ ಚಿಕನ್ ಅಂತೂ ಮಸ್ತ್ ವಾಶ್ ಆಗಿ ಮತ್ತು ಧೂಳು ಆಗೈತಿ. ಸುಮ್ಮನೆ ರೆಸಿಪಿ ಏನು ಇವತ್ತು ಮಾಡೋದು, ನಾನು ಮಾಡೋದು ಮತ್ತು ಪಟ್ ಬಾ ತಮ್ಮಣ್ಣ. ಏನು ಲುಕಿಂಗ್ ಮಸ್ತ್, ಬ್ಯೂಟಿಫುಲ್. ಬಿಡ ಪಪ್ಪ. ಹೌದಾ? ಪೀಸ್ ನೋಡ ಭಾರಿ ಹೊಡ್ದಾರ, ಅಲ್ಟಿಮೇಟ್. ಮಸ್ತ್ ಹೊಡೆದ್ರಲ್ರಿ. 2 ಪೀಸ್ ಸ್ವಲ್ಪ ರೈಸ್ ತಿಂದ್ಬಿಟ್ರೆ ಹೊಟ್ಟೆ ಫುಲ್. ಏನು ಮಾಡತ್ತೀನಿ ಅಷ್ಟು ಫ್ರಿಜ್ನಾಗ ಶಿಫ್ಟಿಂಗ್. ನಮಗೆಲ್ಲ ಎಷ್ಟೋ ಈಟಿಂಗ್, ಹೊಟ್ಟೆ 4 ಮಂದಿ ತುಂಬಿಂಗೆ. ನೀವು ಅಂದ್ರಲ್ಲ 2 ಪೀಸ್ ಒಂದಿಷ್ಟು ರೈಸ್ ಅಂತೇಳಿ. ಇನ್ನು ನಿಮ್ಗೆ ಎಷ್ಟು ನಮ್ಮ 4 ಮಂದಿ ಬೇಕು? 2 ಪೀಸ್ ಅಂದ್ರೆ 8 ಪೀಸ್. 8 ಪೀಸ್ಗಿನ ಅಲ್ಲಿ ಜಾಸ್ತಿ ಅದಾವು, ಅದನ್ನ ಲೆಕ್ಕ ಹಾಕ್ಬೇಕು ನೀವು. ಚಲೋ, ಲೆಟ್ಸ್ ಗೋ. ಚಾಲು ಮಾಡೋ ಮಸಾಲೆ ಹಾಕಕ್ಕೆ. ಫಸ್ಟ್ ಏನು ಹಾಕೋಣ? ಫಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಂಗೆ ಬಟ್ಟಲ್ದೊಳಗೆ ಹಾಕಿ ಫ್ರಿಜ್ ಒಳಗೆ ಇಡಬಾರ್ದು ಅಂತ ಕಮೆಂಟ್ ಮಾಡಿದ್ರೆ, ಹಾಗಾಗಿ ಈಗ ನಾನು ಡಬ್ಬಿ ಒಳಗೆ ಈಗ ತನಕ ಫ್ರೆಶ್ ಅರ್ದೀನಿ ರೀ. ಇದನ್ನು ಡಬ್ಬಿ ಒಳಗೆ ಹಾಕಿಟ್ಟೀನಿ. 1 ಟೀ ಸ್ಪೂನ್ ಅಷ್ಟು ಹಾಕೋಣ. ಇದಕ್ಕೆ ನಾನು ಸ್ವಲ್ಪ ಹಾಕೊಂಬಿಡ್ಲಿ. ಇದಾಯ್ತು. ಆಮೇಲೆ ಅರಿಶಿನ 1 ಟೀ ಸ್ಪೂನ್ ಅಷ್ಟು. ಆಮೇಲೆ ಖಾರ ಪುಡಿ
ಜೋಡಿ ಸ್ವಲ್ಪ ಹಸಿ ಖಾರ ಹಾಕೊಳ್ಳೋಣ, ಇನ್ನೂ ಟೇಸ್ಟ್ ಜಾಸ್ತಿ ಆಕತಿ. ಹಂಗೆ ಖಾರನೂ ಭಾಳ ಆಕೈತಿ. ಇದ್ರೊಳಗೆ ಏನೇನೈತಿ ಇವಾಗ? ಖಾಲಿನೇ ಐತಲ್ಲ, ಇಲ್ಲ ಇಲ್ಲ ಅದ್ರೊಳಗೆ ನೀ ಖಾಲಿ ಇಟ್ಟಿನ ಅದರ ಡಬ್ಬಿ ಒಳಗೆ ಧನಿಯಾ ಪೌಡ್ರ್ ಉಳ್ದಷ್ಟೇ. ಆಮೇಲೆ ಚಿಕನ್ ಮಸಾಲ ಸಾಕಷ್ಟು, ಯಾಕಂದ್ರೆ ಭಾಳ ಐತಿ. ನೆಕ್ಸ್ಟ್ ಬಿರಿಯಾನಿ ಮಸಾಲ, ಇದು ಉಳ್ದಷ್ಟು ಆತ ಮತ್ತು ಗರಂ ಮಸಾಲ ಬೇಕಾದಷ್ಟು, ಸಾಕಷ್ಟು ಐತಿ. ಯಾಕಂದ್ರೆ ಭಾಳ ಐತಿ, ತುಂಬ ಐತಲ್ಲ ಇದು. ತಮ್ಮನ್ನ ಫ್ರಿಜ್ ಒಳಗೆ ಮೊಸರು ಐತೆ ನಾವು ತೊಂಬಲ್ಲಿ. ಆಮೇಲೆ ಲಿಂಬು, ಒಂದು ಪೀಸ್ ಹಾಗೆ ಇಲ್ಲ ಒಂದು ಪೂರ. ಮಸ್ತ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೊಸರು ಹಾಕೊಂಡ್ರಿ. ಅರ್ಧ ಪ್ಯಾಕೆಟ್ ಸ್ವಲ್ಪ ಯಾಕೆ ನಿಂಬೆಹಣ್ಣು ಹಾಕಿವಲ್ಲ ಈಗ, ಮತ್ತು ಆಮೇಲೆ ಸ್ವಲ್ಪ ಟಮಾಟೆನೂ ಹಾಕಬೇಕು. ಉಳ್ಳಾಗಡ್ಡಿ ಒಳಗೆ ಸ್ವಲ್ಪ ಹಾಕೋಣ. ನಿಂಬೆಹಣ್ಣು ಇದೇನು ಮೊಸರು ಹಾಕೋದ ನಂತರ ಅದು ಸ್ವಲ್ಪ ಗ್ರೇವಿ ಚಲೋ ಬರ್ತೈತೆ, ಭಾಳ ಆಕತ್ತೆ ಗ್ರೇವಿ. ಅದಕ್ಕೆ ಅಯ್ಯೋ ಒಂದು ಮರ್ತಾ ಬಿಟ್ಟೀನಿ. ಏನು ಮರ್ತಿ? ರುಚಿಗೆ ತಕ್ಕಷ್ಟು ಉಪ್ಪು. ತಮ್ಮನಾಗ ಬ್ಯಾಡ ತಡಿ, ನಾನು ತೊಗೊಂಬರ್ತೀನಿ ಕೈಯಾಗ. ಹಾಕು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಚಲೋ ಹೊತ್ತಂಗೆ ಕಲ್ಸೋಣ. ಮಿಕ್ಸಿಂಗ್ ಎಲ್ಲ ಹಾಕೋದಾದ್ಮ್ಯಾಗ ನಾವು ಎಷ್ಟು ಚಂದ ಮಿಕ್ಸಿಂಗ್ ಮಾಡ್ತೀವಲ್ಲ ಅಷ್ಟು ಚಂದ ಗ್ರೇವಿ ಆಕೈತಿ. ಎಷ್ಟು ಚಂದ ಗ್ರೇವಿ ಆಕೈತಿ ಅಷ್ಟು ಚಂದ ಬಿರಿಯಾನಿ ಹಾಕತ್ತೆ. ಚಿಕನ್ ಬಿರಿಯಾನಿ ಆಕೈತಿ. ಎಷ್ಟು ಕಲಸಿ ಇಡ್ಬೇಕು ಅಂದ್ರೆ ಚಿಕನ್ ಪೀಸಿಗೆಲ್ಲ ಮಸಾಲೆ ಚಲೋ ಹೊತ್ನಂಗೆ ಹತ್ಕೊಂತ ಹೇಳಿದ್ರೆ ಗ್ರೇವಿ ಮಸ್ತ್ ಆಗ್ತೈತಿ, ಬಿರಿಯಾನಿ ಟೇಸ್ಟ್ ಬರ್ತೈತಿ. ಬಿರಿಯಾನಿ ಒಳಗೆ ಚಿಕನ್ ತಿನ್ನಕತ್ತಿದ್ವಿ ಅಂತ ಹೇಳಿದ್ರೆ ಸಪ್ಪೆ ಅನ್ಸಂಗಿಲ್ಲ, ಅದಕ್ಕೆಲ್ಲ ಮಸಾಲೆ ಹೀರ್ಕೊಂಡಿರ್ತೈತಲ್ಲ ರುಚಿ ಬರ್ತೈತಿ ಚಿಕನ್. ಸೊ ಹಾಗಾಗಿ ಇದನ್ನು ಒಂದು ಅರ್ಧ ತಾಸು ಇಲ್ಲ 1 ತಾಸು ನಿಮ್ಮ ಕಡೆ ಟೈಮ್ ಇತ್ತು ಅಂತ ಹೇಳಿದ್ರೆ 1 ತಾಸು ನೆನೆ ಇಡ್ಬೇಕು. ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ತಾಸು ಇಟ್ಟರೆ ನಡಿತೈತಿ. ಆದರೆ ತಕ್ಷಣ ಕಲಿಸಿ ಮಾಡಬಾರ್ದು, ಸ್ವಲ್ಪ ಹೊತ್ತು ಅದನ್ನು ನೆನೆಯಕ್ಕೆ ಬಿಡಬೇಕು. ಇದೊಂದು ಗುಂಡಾಲಿ ಅದೊಂದು ಡಬರಿ. ಈ ಗುಂಡಾಲಿ ಒಳಗೆ ಗ್ರೇವಿ ಮಾಡ್ತೀವಿ, ಆ ಡಬ್ರ್ಯಾಗ ಅನ್ನ ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀವಿ? ಈಗ ಅನ್ನ ಮಾಡಕ್ಕೆ ಇರ್ತೈತದೆ ಅದು ಇದು ಹಚ್ಚೋದು ಲೈಟರ್ ಲೈಟ್ರ್ ಒಳಗೆ ಇರ್ಬೇಕು. ಗುಂಡಾಲಿ ಮಸ್ತ್ ಕಾದ್ಬಿಟ್ಟೈತಿ. ಈಗೇನ ಗುಂಡಾಲಿ ತುಂಬ ನೀರೇ? ಇಲ್ಲ ಹಾಂ, ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ಬಂದು ತೊಗೊಂಡಿದ್ದು ಚಲೋ ಐತಿ, ಅದ್ರಾಗಿಂತ ಮಾಡಕತ್ತೀನಿ ಈಗ. ಚಿಕ್ಕಿ, ಆಮೇಲೆ ಲವಂಗ, ಚಕ್ಕಿ ಲವಂಗ, ಒಂದೆರಡು ಏಲಕ್ಕಿ, ಚಕ್ರ ಮಗ್ಗಿ ಹಾಕಂಗಿಲ್ಲ? ಚಕ್ರ ಮುಕ್ಕಿ ಇದ್ರಾಗ ಇರ್ತದೆ. ಅದ್ರಾಗ ಇನ್ನೊಂದು ಡಬ್ಬೆ ತೊಗೊಂಬರ್ತೀನಿ, ಒಂದಿಷ್ಟು ಪಲಾವ್ ಎಲೆ ಹಾಕೋಣ. ಫಸ್ಟ್ ಇವನ್ ಹಾಕೋಣ ಕಾಳು ಮೆಣಸು, ಆಮೇಲೆ ಒಂದೆರಡು ಚಕ್ರ ಮುಗ್ಗಿ. ಈಗೆಲ್ಲವು ಪಳ 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 ನೀರೊಳಗೆ ಕುದ್ದೈತೆ ಅಂತ ಹೇಳಿದ್ರೆ ಮಸಾಲೆ ಎಲ್ಲ ಅದು ನೀರೊಳಗೆ ಬಿಡ್ತೈತ್ರಿ. ಈ ಕಡೆ ಏನು ಮಾಡ್ತೀವಿ? ಈ ಕಡೆ ಉಳ್ಳಾಗಡ್ಡಿ ಫ್ರೈ ಮಾಡಕ್ಕೆ ಇಡ್ತೀನಿ. ಎಣ್ಣೆ ಅಂತೂ ಮಸ್ತ್ ಬಿಸಿ ಆಗೈತಿ. ಇದ್ರೊಳಗನ ಏಲಕ್ಕಿ ಲವಂಗ ಚಿಕ್ಕಿ ಹಾಕೋಣ. ಮತ್ತು ಈರುಳ್ಳಿ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಪಲಾವ್ ಎಲೆ ಹಾಕೋಣ. ಇದು ಗ್ರೇವಿನ ಈಗ? ಹಾಂ, ಇದು ಗ್ರೇವಿಗೆ.
ಉಳ್ಳಾಗಡ್ಡಿ ಹಾಕಿ. ಉಳ್ಳಾಗಡ್ಡಿ ನೋಡಕ್ಕೆ ಈಗ ಭಾಳ ಕಾಣಿಸ್ತಾವೆ. ಆಮೇಲೆ ಎಣ್ಣೆ ಫ್ರೈ ಬಂದ್ರೆ ಸ್ವಲ್ಪ ಕಾಣ್ತಾವೆ. ಮಮ್ಮಿ ಅವು ಜಿಂಗೆ ಅಂತ ಕಾಣ್ತಾವೆ ಮಮ್ಮಿ ಮಸ್ತ್. ಜಿಂಗೆ ಅಂತ ಕಾಣ್ತಾವೆ. ಫುಲ್ ಬ್ರೌನ್ ಆಗಬೇಕಲ್ಲ ಇವು. ಅದು ಬ್ರೌನ್ ಆಗ ಭಾಳ ಬೇಕು, ಟೈಮ್ ಹಿಡಿತೈತೆ ಅದು. ಇದನ್ನು ಕೈ ಆಡೋಣ. ಈರುಳ್ಳಿ ಏನು ಮಸ್ತ್ ಫ್ರೈ ಆಗ್ಬೇಕು. ಫುಲ್ ಮಿಗೋಕಲ್ಲ ಫ್ರೈ ಬಂದರೆ. ಇವೇನ ಚಲೋ ಅಕ್ಕಿ? ಚಲೋ ಅಕ್ಕಿ ರೀ ಇವು. ಮೊನ್ನೆ ನಾವು ರೇಷನ್ ತೊಗೊಂಬರ ಮುಂದೆ 5 kg ಚಲೋ ಅಕ್ಕಿ ತೊಗೊಂಡಿದ್ನಲ್ಲ ಎಷ್ಟ್ರ. ಹಿಂಗೆ ಬಿರಿಯಾನಿ ಮಾಡಕ್ಕೆ ಪಲಾವ್ ಮಾಡಕ್ಕೆ ತೊಗೊಂಬಂದಿದ್ದೀವಿ ಅವನ್ನ. ಅವತ್ತೇನು ಮಾಡಿದ್ವಿ ನಾವು, ಒಂದು ಪಾಕೆಟ್ ತೊಗೊಂಬಂದಿವಿ ಅಕ್ಕಿ. ಆಮ್ಯಾಗ 5 kg ಬೇರೆ ತೊಗೊಂಡಲ್ಲ. ಈಗ ನೀವು 5 kg ಒಳಗಿನ ಇವು 1 ಪ್ಯಾಕೆಟ್ ತಂದಿಲ್ಲ ಐತೆ ನೋಡ್ರಿ. ಇವು ನುಚ್ಚಕ್ಕಿ ಇವು ದೊಡ್ಡ ಅಕ್ಕಿ ಇವನ್ನೇ ನಾವು ಡೈಲಿ ಯೂಸ್ ಮಾಡಂಗಿಲ್ಲ. ಇವನ್ನ ಅಷ್ಟೇ ಡೈಲಿ ಯೂಸ್ ಮಾಡ್ತೀವಿ. ಅದು ಈ ತಿಂಗಳಲ್ಲಿ ಅಂತ, ಇಲ್ಲಾಂದ್ರೆ ನಾವು ರೇಷನ್ ಅಕ್ಕಿನ ಉಣ್ಣಾಕತ್ತಿದ್ವಿ. ಹಂಗೆ ಅಂತ ಚಲೋ ರೆಸಿಪಿ ಮಾಡ್ಬೇಕಂದ್ರೆ ಈ ಅಕ್ಕಿ ಯೂಸ್ ಮಾಡ್ತೀವಿ ನಾವು. ಸಾಕಷ್ಟೇ. ಅಳತಿ ಮಾಡಕ್ಕೆ ನಮ್ಮ ಕಡೆ ಏನು ಕಾಲ್ಪನೂ ಇಲ್ಲ, ಏನೂ ಇಲ್ಲ. ಅಂದಾದ್ಮೇಲೆ ಹಾಕಿಬಿಡೋದು. ಈಗ ಅನ್ನ ಮಾಡ್ಕೊಳಕ್ಕೆ ನಾವು ಹೆಸರು ಇಟ್ಕೊಂಡಿದ್ದೀವಿ. ಎಲ್ಲ ಒಣ ಮಸಾಲೆ ಹಾಕಿ ಈಗ ಅದು ಕುದ್ದು ಬಿಟ್ಟೈತಿ. ಇವನ್ನ ಅಕ್ಕಿನ ಕ್ಲೀನಾಗಿ 1-2 ಸಲ ತೊಳೆದು ಅದ್ರೊಳಗೆ ಹಾಕೊಂಡ್ರಿ ನೋಡ್ರಿ. ಫಸ್ಟ್ ನೀರದವ ಅಲ್ಲಿ ಇವು ವೈಟ್ ಇದ್ವು. ನಾವೆಲ್ಲ ಮಸಾಲೆ ಹಾಕಿದ ಮ್ಯಾಗ ನೀರೆಲ್ಲ ಕುದ್ದ ಮ್ಯಾಗ ಅದ್ರ ಕಲರ್ ನೋಡಿ ಹೆಂಗಾಗೈತಿ. ಮಸ್ತ್ ಆಗೈತಿ ಕಲರ್. ಆಮೇಲೆ ಫ್ಲೇವರ್ ಮಸ್ತ್ ಬರಾಕತ್ತೈತಿ, ಘಮಘಮಾನ ಆಗ್ತೈತಿ. ಈಗ ಅಕ್ಕಿ ಹಾಕ್ತಿ. ಇವನ್ ತೊಳ್ಕೊಂಬರ್ತೀವಿ ಅಕ್ಕಿ. ಇವಾಗ ನೋಡ್ರಿ ಅಕ್ಕಿ ನಾನು ತೊಳ್ಕೊಂಬಂದೆ. ಈಗ ಇದಕ್ಕೆ ಹಾಕನ್ರಿ. ಗಾಳಿ ಒಂದು ತುಂಬೈತಿ. ಕೈಯಾಡಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕೋಣ್ರಿ. आइए पधारिए हीरम सोनू जी, हीरम सोनू जी. अम्मे बिरयानी पकाइए. बिरयानी हाँ लेकर आओ बैठो. कहाँ गए थे तुम्हें? मैं नीचे गई तू भी नीचे गए थे? नाना हीरम सोनू जी. ರುಚಿಗೆ ತಕ್ಕಷ್ಟು ಅನ್ನಕ್ಕೆ ಉಪ್ಪು. ಸಾಕಷ್ಟೇ. ಸಾಕು. ಈಗೇನದ ಕುದಿಬೇಕನ್ನ? ಚಲೋ ಕುದಿಬೇಕ್ರಿ ಈಗ. ಇದು ಕುದೀತಿರ್ಲಿ. ಸ್ವಲ್ಪ ಚೆಕ್ ಮಾಡೊಮ್ಮೆ. ಇದನ್ನ ನೋಡಿ, ಎಣ್ಣೆ ಅಂತೂ ಎಣ್ಣೆ ಒಳಗೆ ಫ್ರೈ ಆಗತ್ತಾವು. ಈರುಳ್ಳಿ ಹೆಂಗೆ ಫ್ರೈ ಆಗತ್ತಾವು, ಏನು ಇದನ್ನೆಲ್ಲ ಹೊತ್ತಾವು. ಆಯಿಯೇ ಪದಾರಿಯೇ ಸಾನಿಯಾ ಜಿ. ಸಾನಿಯಾರ ಬಂತವ. ಚಲೋ ಆತ. ಹೆಂಗೆ ಬಿರಿಯಾನಿ ಹಾಕತ್ತೈತಿ ಹಂಗೆಲ್ಲ ಗೆಸ್ಟ್ ಬರತ್ತಿದ್ರಲ್ಲ. ಬರ್ಲಿ ಎಷ್ಟು ಗೆಸ್ಟ್ ಬರ್ತಾರ ಅಷ್ಟು ಚಲೋ. ಗೆಸ್ಟ್ ಇಸ್ ಮನೆಗೆ ಬೆಸ್ಟ್. ಅಂದ್ರೆ ನಾನು ಏನು ಗೊತ್ತೇನ, ನಾ ಮಾಡೋ ಬಿರಿಯಾನಿ ವಸ್ತು ಎಲ್ಲ ಕಡೆ ಹಿಂಗೆ ಹರಡಾಗತ್ತೈತೆ ಅಂತ. ಇವಾಗೇನ ಈರುಳ್ಳಿ ಮಸ್ತ್ ಫ್ರೈ ಆಗ್ಯಾವು. ಇನ್ನೊಂದು ಫ್ರೈ ಆಗ್ಬೇಕ್ರಿ ಇವು. ಇಲ್ಲಾಗ ನೋಡು ಒಂದು ಗೋಲ್ಡನ್ ಕಲರ್ ಹಿಂಗಾಗ್ಬೇಕು ಇವು ಒಂದಿಷ್ಟು. ಅಂದ್ರೆ ಚಲೋ ಆಕತ್ ಬಿರಿಯಾನಿ. ಇಲ್ಲಾಂದ್ರೆ ಬಿರಿಯಾನಿ ಒಳಗೆ ಉಳ್ಳಾಗಡ್ಡಿ ಕರ ಅಂತವು. ಹೌದು, ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಚಿಕನ್ ಹಾಕ್ತೇನೆ ಈಗ ಅದ್ರ ಒಳಗೆ. ಸ್ಮೆಲ್ ನೋಡಿ ಎಷ್ಟು ಮಸ್ತ್ ಬರ್ತೈತಿ. ಮಮ್ಮಿ ಅದು ಮಸಾಲ ಎಲ್ಲ ತಗೊಂಡು ಹಾಕ್ತೇನೆ ಈಗ ಅದ್ರೊಳಗೆ. ಮಮ್ಮಿ ಲಾಸ್ಟಿಗೆ ನೀರು ಹಾಕಿ ನೀರಿಗೆ ಹಾಕ್ಬಾರ್ದೆ, ಆಮೇಲೆ ಹಾಕ್ಬೇಕು ನೀರು.
ಈಗ ಅದು ಉಳ್ಳಾಗಡ್ಡಿ ಜೋಡಿ ಚಿಕನ್ ಮಸ್ತ್ ಕುದಿಬೇಕು ಈಗ ಅದು ಇವಾಗ ಇದೇನು ಗ್ರೇವಿ ಏನು ಗ್ರೇವಿ ಇದೆ ಗ್ರೇವಿ ಆದ್ಮೇಲೆ ಅದ್ರೊಳಗೆ ಹಾಕಿ ಕಲಿಸ್ಬಿಡೋದು ದಮ್ ಬಿಡೋದೇನು ಪಪ್ಪ ಅದು ಮತ್ತು ಲಾಸ್ಟಿಗೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ತಮ್ಮನ್ನ ನಿಮ್ಮ ಮಮ್ಮಿ ಬಿರಿಯಾನಿ ಮಾಡಕತ್ತಾಳೆ ನಾ ಅಲ್ಲ ಹಂಗೆ ನೀ ಏನರ ಮಾಡ್ತಿ ಮಸ್ತ್ ಮಾಡ್ತಿ ಟೇಸ್ಟಿ ಮಾಡ್ತಿ ನಮ್ಮ ಮಮ್ಮಿ ಭಾರಿ ಚಲೋ ಅದ ನಮ್ಮ ಮಮ್ಮಿಗೆ ಒಂದು ಮಸ್ತ್ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಚಲೋ ಕುದಿಬೇಕು ನೋಡಿ ಚಿಕನ್ ಕುದಿತ್ತು ಅಂತ ಹೇಳಿದ್ರೆ ಬಿರಿಯಾನಿ ರೆಡಿ ಆದಂಗಾನ ಇನ್ನು ದಮ್ ಬಿಡ್ಬೇಕು ಮಮ್ಮಿ ಹಂಗಲ್ಲ ಇಂಥ ಚಿಕನ್ ಇಂಥ ಊಟ ನೋಡಿದ ಬಿಟ್ಕನೆ ನನ್ನಂಗೆ ಎಷ್ಟು ಮಂದಿಗೆ ಬಾಯಾಗ ನೀರು ಬರ್ತೈತಿ ಅಂತೇಳಿ ಕಮೆಂಟ್ ಮಾಡ್ರಿ ಈಗ ನಿಮ್ಮ ನೀರು ಬರತ್ತ ಬಾಯಾಗ ಹೌದು ನನಗೆ ನೋಡ್ತಿಲ್ಲ ರೆಸಿಪಿ ಯಾರು ನಾವು ಹ್ಮ್ ಅವ್ನು ನೋಡೋದು ನನ್ನ ಬಾಯಾಗ ನೀರು ಬಂದ ಬಿಡ್ತಾವ ತಿನ್ನೋ ಮನಸ್ಸಾಕೈತಿ ಅವಾಗ ಹೆಂಗ್ ಮಾಡ್ತಿದ್ರಿ ನೀವು ಅಲ್ಲಿ ಅಮ್ಮರ ಮನೆಗಿದ್ರಲ್ಲ ಐತ್ವಲ್ಲ ನಾವು ಅವಾಗ ನೀವು ನಿಮ್ಗೆ ಆರಾಮ ಇದ್ದಿದ್ದಿಲ್ಲಲ್ರಿ ಚಿಕನ್ ತಿನ್ಬೇಡ ಅಂತ ಹೇಳಿದ್ರಲ್ಲ ಅವಾಗ ಏನ್ ಮಾಡ್ತಿದ್ರಿ ನೀವು ಅನ್ನ ಸಾರು ಇದು ಸಪ್ಪನ್ ಬೇಳೆ ಸಾರು ಅನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಮನೆಯವ್ರಿಗೆ ಬಾಜು ಇದನ್ನ ಇಡ್ತಿದ್ದೆವು ಸೌತಿಕಾಯಿ ಮುಲ್ಲಂಗಿ ಹೆಚ್ಚಿ ಅದನ್ನ ನೋಡ್ಕೊಂಡು ಮತ್ತೇನು ಅವ್ರ ಮೊಬೈಲ್ ಒಳಗ ಅದು ಚಿಕನ್ ಅದು ತಿನ್ನೋದು ರೆಸಿಪಿ ಇರ್ತದ ನೋಡ್ರಿ ವಿಡಿಯೋ ಅದನ್ನ ನೋಡ್ಕೊಂತ ಅವ್ರ ಮಟನ್ ತಿನ್ನೋರು ಇವ್ರ ಮುಲ್ಲಂಗಿ ತಿನ್ನೋದು ಅವ್ರ ಮಟನ್ ತಿನ್ನೋದು ಇವ್ರ ಮುಲ್ಲಂಗಿ ತಿನ್ನೋದು ನನಗಂತ್ರ ಎಷ್ಟು ನಗು ಬರ್ತಿತ್ತು ಅಂತೇಳಿ ಆ ಮನ್ಯಾಗಿದ್ದಾಗ ಹಂಗ್ಯಾಕ್ ನೋಡತ್ತೀರಿ ಅಂತ ಹೇಳಿದ್ರೆ ಈ ಮುಲ್ಲಂಗಿ ಸೌತೆಕಾಯಿನ ನನಗ ಮಟನ್ ಚಿಕನ್ ಇದ್ದಂಗ ಅಂತೇಳಿ ಇದು ಕುದಿಬೇಕನ ಈಗ ನಾ ಫ್ರೈ ಆಗುತ್ತೆ ಇಲ್ಲ ಕುದಿಬೇಕದ ಕುದ್ದಂಗೆಲ್ಲ ಅದೆಲ್ಲ ಗ್ರೇವಿ ಇದು ಬರ್ತದ ನೀರು ಅವಾಗ ಇಲ್ಲಿ ನೋಡಿಲ್ಲಿ ಇದು ರೆಡಿ ಆಯ್ತು ರೈಸ್ ಇದನ್ನ ಕುದಿಯಾಗತ್ತೈತಿ ಈಗ ಇದು ನೋಡ್ಬೇಕ ಇಷ್ಟಕ್ಕ ನೀರೊಳಗ ಕರೆಕ್ಟ್ ಆತ ಬಿಟ್ಬಿಡೋದು ಇಲ್ಲ ನೀರು ಹೆಚ್ಚಿಗೆ ಆಕತಿ ಅದ ಅನ್ನ ಮಿಜ್ಜೆ ಆಕತೈತಿ ಅಂತ ಹೇಳಿದಾಗ ಅದನ್ನ ಬಸ್ಕೊಂಡ್ಬಿಡ್ಬೇಕು ಇನ್ನ ನೀರು ಅದಾವ ಇನ್ನು ಆಳ್ಬೇಕಲ್ಲ ಇದು ಹೌದಾ ಇಷ್ಟೆಲ್ಲ ಮಾಡಾಕತ್ತೀನಿ ನೀನು ಹೇಳಿದಿ ಖುಷಿ ಭಾಳ ಆಗೈತಿ ಖುಷಿ ಆಯ್ತು ಅಂತ ಹೇಳಿ ಏನಂತ ಹೇಳೇ ಅಲ್ಲ ಸರಿ ಇನ್ನು ಬಿರಿಯಾನಿ ಆಗ್ಬೇಕು ನಾವು ಉಣ್ಬೇಕು ಅದಕ್ಕಿಂತ ಮುಂಚೆ ನಿನಗೆ ನಾವು ಹೇಳ್ತೇನೆ ಖುಷಿ ವಿಷಯ ಏನು ನಮ್ಮ ಸಣ್ಣ ಬರತ್ತ ಇವತ್ತು ಹೌದಾ ಅಮ್ಮ ಕರ್ಕೊಂಬರಕ್ಕೆ ಅಮ್ಮ ಹೋಗ್ಯಾರ ಕರ್ಕೊಂಬರಕ್ಕ ಹಾಂ ಹೋಗ ಆಲ್ ಇಸ್ ವೆಲ್ ಫೈನಲಿ ರೈಸ್ ರೆಡಿ ಅಳಿಬಿಟ್ಟಿನ ಅದನ್ನ ಇಲ್ಲಿ ಕಲರ್ ಹಾಕ್ತಿ ಮಸ್ತ್ ಆಕತ್ತೆ ಇಷ್ಟ ಉಣ್ಣಕ್ಕೆ ಮಸ್ತ್ ಐತೆ ನೋಡ್ರಿ ಚಿಕನ್ ನಮ್ಮ ಮನೆಗೆ ಯಾವ್ದಾರು ಸಬ್ಸ್ಕ್ರೈಬರ್ ಬಂದ್ರೆ ಅಂತ ಹೇಳಿದ್ರೆ ಇದೇ ಟೈಪ ಸೇಮ್ ಬಿರಿಯಾನಿ ಮಾಡಿ ಉಣಿಸ್ತೀವಿ ಬರ್ರಿ ಯಾರ್ಯಾರು ಬರೋ ಮನಸ್ಸೈತಲ್ಲ ಬರ್ರಿ ಮಸ್ತಾಗಿ ನಮ್ಮ ಮನ್ಯಾಗ ಒಂದು 2 ದಿನ ಇರ್ರಿ ಊಟ ಮಾಡಿರಿ ನಿಮಗೇನು ಇಷ್ಟ ಅಲ್ಲ ಅದನ್ನ ಮಾಡ್ಕೊಡ್ತೀವಿ ಯಾವಾಗ ಬರ್ತೀರಿ ಬರ್ರಿ ನೀರು ಹಾಕ್ಲಾ ಇದು ಹಾಕಿ ಸ್ಮೆಲ್ ಮಾತ್ರ ಸೂಪರ್ ಇದೆ ಇದು हिरम आमा रेडी हुआ बिरयानी तू बिरयानी खाती है सन्नू पप्पा ही क्या कौन बुला लगा ये शर्म आता उसे ऐसा बोलती नहीं मैंने ಇವಾಗ ಅನ್ನನೂ ರೆಡಿ ಆಗೈತಿ ಗ್ರೇವಿನೂ ರೆಡಿ ಆಗೈತಿ ಈಗ ಮಿಕ್ಸ್ ಮಾಡೋಣ ಇದು ಗ್ರೇವಿ ಅಲ್ಲ ಇದು ಅನ್ನ ಈಗ ಮಿಕ್ಸಿಂಗ್ ಮಾಡೋಕ್ಕೊಂದು ಬಗುನಿ ಬೇಕಲ್ಲ ಬೇಡ ಈ ಪ್ಲೇಟ್ಲಿಂತ್ರ ಅನ್ನನ ಇದ್ರೊಳಗೆ ಹಾಕಿಬಿಡ್ತೇನೆ ಸ್ವಲ್ಪ ತಕ್ಕೋಬೇಕು ಮಸಾಲೆ ಹೆಂಗಂದ್ರೆ ಮಿಕ್ಸ್ ಮಾಡೋಕೆ ಸರಿ ಹಂಗೆ ನೋಡೋದು ಒಂದ್ರ ಸ್ವಲ್ಪ ಮಸಾಲೆ ತಕ್ಕೋ ಎಂತ ಕಡಾಯಿ ಮತ್ತೆ ಇದು ಚಿಕನ್ ಕಲಿಸಿದ್ದೆ ತಕೊಂಬಿಡ ಶೇರ್ವಾ ತಕ್ಕೋಬೇಕು ಪೀಸ್ ತಕ್ಕೋಬೇಕು ಅಂದ್ರೆ ತಕ್ಕೋ ಅಂದ್ರೆ ಮಿಕ್ಸಿಂಗ್ ಕರೆಕ್ಟ್ ಆಕೈತಿ ನೀವು ಅನ್ನಕತ್ತೀರಿ ಲೇಯರ್ ಮಾಡಂತ ಹೇಳಿ ಲೇಯರ್ ಮಾಡಿದ್ರೆ ಮಿಕ್ಸಿಂಗ್ ಕರೆಕ್ಟ್ ಆಕೈತಿ ನಾವಂತೂ ಹಿಂಗೆ ಮಾಡ್ತೀವಿ ಹೌದಿಲ್ಲ ಬೇರೆದವ್ರು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ ಅದು ನಮಗೆ ಗೊತ್ತಾಕೈತಿ
ಹಾಕ್ಲೇ ಅನ್ನ ಹ್ಞೂ ಹಾಕೀಗ ಲೇಯರ್ ಮಾಡ್ಕೋದಕ್ಕೆ ಈಗ ಯಾಕಂದ್ರೆ ಟ್ರೈನಿನ ವಾಚ್ ಮಾಲ್ಗಡಿ ಅದ ಹಾಂ ಸಾಕು ಮಾಡಿದ್ರಿ ಇದು ಸ್ವಲ್ಪ ಮಸಾಲೆ ಇದ್ರ ಮ್ಯಾಗ ಸ್ವಲ್ಪ ಹಾಕೋ ಈಗ ಗ್ರೇವಿ ಭಾಳ ಆಗ್ಬೇಕದ ಅಂದ್ರೆ ಖತರ್ನಾಕ್ ಆಗೈತಿ ಮತ್ತು ಬಿಸಿ ಬಿಸಿ ಐತಲ್ರಿ ಸಾಕೀಗ ಈಗ ಮತ್ತೆ ಇದನ್ನ ಹಾಕೋ ಗ್ರೇವಿ ಇದನ್ನ ಹಾಕ್ಯಾರಲ್ಲ ಆ ಚಮಚ ಕೊಂಡು ನಿಮ್ಮಿಂದ ಐತಲ್ಲ ಅದು ಅದಿಷ್ಟು ಹಾಕಲ್ಲ ಅನ್ನ ಒಂದು ಸ್ವಲ್ಪ ಕಂಬಿಡಿ ಪೂರ ಕಂಬಿಡೋದನ್ನ ಮಸಾಲೆ ಎಲ್ಲ ಮಿಕ್ಸ್ ಆಯ್ತು ಅಂತ ಹೇಳಿದರೆ ಮಸ್ತ್ ಆಕೈತದ ಇದಕ್ಕೇನು ಚಟ್ನಿ ಮಾಡ್ಬೇಕು ಅದಲ್ಲ ಚಟ್ನಿ ಮಾಡ್ಬೇಕು ಮೊಸರು ಚಟ್ನಿ ಆಯ್ತಲ್ಲ ಹೆಂಗೋ ಮೊಸರು ಐತಿ ಉಳ್ಳಾಗಡ್ಡಿ ಒಳಗಡೆನೂ ಭಾಳ ಅದಾವು ನಿನ್ನೆ ರತ್ತ ಮಧ್ಯೆ ಮಾರ್ಕೆಟಿಗೆ ಹೋಗಿ ಒಂದು ಹೆಚ್ಚಿನ ಇಟ್ಟಿನಿ ಬೆಳಿಗ್ಗೆ ಕುತ್ಕೊಂಡು ಈ ಬಿರಿಯಾನಿ ಮಾಡ್ಬೇಕಂತ ಹೇಳಿದ್ರೆ ಚಿಕನ್ ಭಾಳ ಕುದಿಸ್ಕೋಬಾರ್ದು ಹೆಂಗಾಗತ್ತಲ್ರಿ ಅದು ಮಿಕ್ಸ್ ಮಾಡೋ ಮುಂದೆ ಎಲ್ಲ ಒಡೆದು ಇದಾಗ್ಬಿಡ್ತದೆ ಈಗ ನೋಡಿ ನಾವು ಅಷ್ಟು ಮೀಡಿಯಮ್ ಕುದಿಸ್ಕೊಂಡೀವಿ ಚಿಕನ್ ಪೀಸ್ ಒಂದು ಹೊಡೆದಲ್ಲ ಕರೆಕ್ಟ್ ಬಂದವು ಇಲ್ಲಾಂದ್ರೆ ಹಿಂಗೆ ಮಿಕ್ಸ್ ಮಾಡೋ ಮುಂದೆ ಅದು ಎಲ್ಲ ಮ್ಯಾಲಿದ ಚಮಡ ಒಂದು ಕಡೆ ಆ ಎಲುಬು ಒಂದು ಕಡೆ ಆಗ್ಬಿಡ್ತದೆ ಮಸ್ತ್ ಬರತ್ತಲ್ರಿ ಸ್ಮೆಲ್ ಮಾತ್ರ ಖತರ್ನಾಕ್ ಐತಿ ಇನ್ನು ಐತೇನ ಶೇರ ತಾಗೈತೇನ ಇನ್ನು ಸರಿ ಆತ ಕೊತ್ತಂಬರಿ ಹಿಂಗೆ ಹಾಕಿ ಗ್ಯಾಸ್ ಹಚ್ಚಿ ಒಂದು 5 ನಿಮಿಷ ಅಳ್ಳಕ್ಕೆ ಬಿಟ್ಬಿಡಂತೆ ಮಿಕ್ಸ್ ಮಾಡಿ ಮೇಲೆ ಇನ್ನು ನೋಡ್ಬೇಕನ ಇದು ಚೂರು ಇಡ್ತೀನಿ ಒಲಿ ಮೇಲೆ ಅಂದ್ರೆ ಇದನ್ನು ಮಿಕ್ಸ್ ಮಾಡಿವಲ್ಲ ನಾವು ಮಸಾಲೆ ಎಲ್ಲ ಅದಕ್ಕೆ ಇದು ಅಂತ ಮೇಲೆ ತಮ್ಮ ಇಕ್ಕಿ ಹಿಡ್ಕೊಂಡು ನೋಡ ಇರಮಲ್ಲಿ ಒಳಗಿಟ್ಟ ತಮ್ಮನ್ನ ಲೈಟರ್ ಇದನ್ನು ಸ್ವಲ್ಪ ಹಳದ್ರೊಳಗೆ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಅಮ್ಮನೂ ಬಂದಾರಂತ ತಳಗೆ ಹೋಗಿ ಕೊಟ್ಟು ಬರಬಿಡ್ತೈತೆ ಅಮ್ಮಗನ ತರೋದಿಲ್ಲ ಲಾಸ್ಟ್ ಅಮ್ಮನ ಸಂಬಂಧ ನಾವು ಚಿಕನ್ ಬಿರಿಯಾನಿ ಮಾಡಿದ್ವಿ ಅದ್ರಮ್ಮ ಊಟ ಮಾಡ್ದಂಗೆ ಹೋಗ್ಬಿಟ್ಲೆ ಮಾಡ್ಬೇಕಂತೇಳಿ ಚಿಕನ್ ಅದನ್ನೆಲ್ಲ ತರಿಸಿದ್ವಿ ಅಮ್ಮ ಇರ್ತಾರ ವಸ್ತಿ ಅಂತೇಳಿ ಅವತ್ತು ಅವ್ರು ನಾವು ಚಿಕನ್ ತರಿಸಿ ಎಲ್ಲ ರೆಡಿ ಮಾಡಕತ್ತೀವಿ ಮೇಲೆ ಅವ್ರು ತಳಗ ಹೋಗೇ ಬಿಟ್ಟಾರೆ ತಮ್ಮನ ಬಂದು ಹೇಳಿದ್ಲ ನಮಗೆ ದಾದಿ ಹೋದ್ಲ ಮನೆಗೆ ಅಂತೇಳಿ ಆಯ್ತು ಈಗ ಬಂದಾರೆ ಮಂದಗ ಮಾಡೆ ಚೂರು ಭಾಳ ಆಗ್ಬಾರ್ದು ನೋಡಿ
ಒಂದೇ ಮಾಡ್ಬೇಕಾ? ಸ್ವಲ್ಪ ಹಾಕೊಂಡು ಊಟ ಮಾಡಿದರೆ ಭಾರಿ ಮಸ್ತ್ ಅನಿಸ್ಬೇಕು. ಈ ತೊಂದೇನು ಕಟ್ಟಿಯೋದೆ ಅಂತದ ಕಟ್ಟಿಗೆದ ಆಗ್ಬೇಕು ಅಂದ್ರೆ ಮಸ್ತ್ ಆಕೈತಿ. ಅದು ಮಜ್ಜಿಗೆ ಕಟ್ಟಗನ ಮಾಡ್ಯಾರ. ಕಟ್ಟಿಗೆದಾದ್ರೆ ಭಾರಿ ಆಕೈತಿ. ಇದ್ರದ್ದು ಭಾಳ ಐತಿ ಪ್ರೊಸೆಸಿಂಗ್. ಕಟ್ಟಿಬೇಕು, ಉಳ್ಳಾಗಡ್ಡಿ ಹಾಕ್ಕೋಬೇಕು, ಆಮ್ಯಾಗ ಲೈಟಾಗಿ ಸಣ್ಣಗೆ ಹಚ್ಕೋಬೇಕು ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಬೇಡ ಹಚ್ಚದ, ಖಾರ ಐತೆ ಹಸೆ ಖಾರ, ಅದನ್ನ ಹಾಕಿಬಿಡೋಣ ಇದ್ರೊಳಗೆ. ಹಂಗೆ ಮಾಡ್ತಿ. ಹಸೆ ಖಾರದ ಇದನ್ನ ತೊಂಬೋತಮ್ಮನ ಬಟ್ಲ ತೊಂಬೋದು ಫ್ರಿಜ್ಜಿನಾಗ ಐತಲ್ಲ. ನೀವು ಇಷ್ಟ ಅಲ್ಲನೇ ಇದು ಮೆಣಸಿನ್ಕಾಯಿ ಕ್ಯಾನ್ಸಲ್ ಆಗಿ ಹಸಿ ಮೆಣಸಿನ್ಕಾಯಿ ಖಾರ ಬಂದೈತಾನೆ ಈಗ. ಹಸೆ ಖಾರ ಇಲ್ದಾಗ ಮೆಣಸಿನ್ಕಾಯಿ ಹಾಕಿದ್ರೆ ನಡಿತೈತಿ. ಹ್ಞೂ ಈಗ ಹಸೆ ಖಾರ ಐತಲ್ಲ, ಆ ಹಸೆ ಖಾರ ಹಾಕೋದು ಚಲೋ. ಯಾಕಂದ್ರೆ ಚಟ್ನಿ ಒಳಗೆ ಹಸೆಕಾಯಿ ಇದು ನಾವು ಸಣ್ಣ ಹುಡುಗ ತಿಂತಿರ್ತಾರ, ಕಚ್ಚಂದ್ ಕಡ್ದು ಬಿಟ್ನಂದ್ರ ಮತ್ತೆ ಖಾರ ಖಾರ ಆಗ್ಬಿಡ್ತದ. ನಾ ಅಂತೂ ನೀನು ಮೆಣಸಿನ್ಕಾಯಿ ಹಾಕ್ತಿಲ್ಲ ಅಡುಗೆ ಒಳಗೆ, ನಾ ಅಂತೂ ಒಂದಿನ ತಿನ್ನಿಲ್ಲ ಮೆಣಸಿನ್ಕಾಯಿ. ಎಲ್ಲ ತೆಗಿತೀನಿ, ಸೈಡ್ ಇಡ್ತೀನಿ. ನಾನು ಒಂದು ದಿವಸ ತಿಂದಿದ್ದ ತಿಂದಿದ್ಯಾ ಅನ್ನೋದಕ್ಕೆ ತಿಂತೀನಿ ಅನ್ನೋದಕ್ಕೆ ಭಾಳ ಫರಕ್ ಐತಿ. ತಿಂತೇನಂದ್ರೆ ದಿನ ತಿಂತೇನೆ ಅಂತ ಹೇಳುತ್ತೆ. ತಿಂದಿದ್ಯಾ ಅಂತ ಹೇಳಿದ್ರೆ ಮಿಸ್ ಆಗಿ ತಿಂದೆ ಒಂದಂಗೆ ಅದು. ಇನ್ನೂ ಸ್ವಲ್ಪ ತಗೊಂಬೋಗಿದ್ರು ಉಪ್ಪು. ಈಗ ತಗೊಂಬಂದಿದ್ದಲ್ಲ ಅಷ್ಟ ತಮ್ಮ ಉಳ್ಳಾಗಡ್ಡಿ ಸಾಕು. ಹಾಕಿ ಸಾಕು. ಹಾಕಿದ್ರೆ ಹಾಕಿ ಉಳ್ಳಾಗಡ್ಡಿ ನಡ್ತೈತಿ. ಸಾಕು, ಇಷ್ಟು ಚಕ್ಕೆ ಸಾಕು ನೋಡಿದ್ರೆ. ಬಿರಿಯಾನಿ ಹಾಕ್ಕೊಂಡ್ರೆ ಮ್ಯಾಗ ಸ್ವಲ್ಪ ಚಟ್ನಿ ಹಾಕೊಂಡು ಊಟ ಮಾಡಿಬಿಟ್ರೆ ಮಸ್ತ್ ಇರ್ತೈತಿ. ಹಾಕ. ಇದು ಮುಪ್ಪ ಕಡಿಮೆ ಆಗುತ್ತಾನೆ. ಸುಮ್ಮನೆ ಏನು ಮಾಡ್ತಾಳೆ ಈಗ? ತಾಟೆ ತೆಗಿತೀನಿ. ಅಲ್ಲಿ ನಮ್ಮವಾರು ಬಂದಾರಂತೆ, ಒಂದು ಪ್ಲೇಟ್ನಾಗ ತೆಗೆದು ಕೊಟ್ಟು ಬಿಡ. ನಿನ್ನೆ ವಿಡಿಯೋ ಹಾಕಿಲ್ಲ, ಇವತ್ತು ಹಾಕಿಲ್ಲ. ಹೌದ್ರಿಪ್ಪ, ನಾವು ನೋಡಿದ್ರ ಖುಷಿಯಾಗಿ ಎಲ್ಲ ಬಿರಿಯಾನಿ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡು ಊಟ ಮಾಡಾಕತ್ತೀವಿ. ಇದು ನೋಡಿದ್ರೆ ವೀಡಿಯೋ ಹಾಕ್ಬೇಕು ಅನ್ನೋದ್ರೊಳಗೆ ಏನಾರ ಒಂದು ಪ್ರಾಬ್ಲಮ್ ಬರಾಕತ್ತೈತಿ. ಈಗ ಇದು ಹಂಗೆ ಆಗಕತ್ತೈತಿ ನಮ್ಮ ಜೋಡಿ 2ನೇ ಸರ ಈಗ, ಹಂಗಾಗಿ ಹಾಕಲಿಲ್ಲ. ಈಗ ಮತ್ತೆ ಸ್ವಲ್ಪ ಏನೋ ಸಾಲ್ವ್ ಆದಂಗೆ ಕಾಣಿಸಾಕತ್ತೈತಿ. ಹಂಗಾಗಿ ಮತ್ತೆ ವೀಡಿಯೋ ಈಗ ಅಪ್ಲೋಡ್ ಮಾಡಾಕತ್ತೀವಿ. ನಾವು ಮಧ್ಯಾಹ್ನ ಬಿಡಬೇಕಾಗಿತ್ತು, ಬಿಟ್ಟಿಲ್ಲ. ಸೊ ಹಂಗಾಗಿ ಈಗಾರ ಬಿಟ್ರೆ ಅಂತೇಳ್ರಿ ಅಂಥೇಳಿ ಬಿಡಾಕತ್ತೀವಿ. ಆಮೇಲೆ ಬಿರಿಯಾನಿ ಮಾಡ್ಕೊಂಡು ನಾವು ಸೆಲೆಬ್ರೇಷನ್ ಮಾಡಿದ್ದು ಯಾವ ಕಾರಣಕ್ಕಪ್ಪ ಅಂತಂದು ಹೇಳಿದ್ರೆ, ನಮ್ಮ ವಿಡಿಯೋದೊಳಗೆ ಈಗ ರೀಸೆಂಟ್ಲಿ ಅಂತ ಹೇಳಿದ್ರೆ ಈಗ 1 ತಿಂಗಳ ಒಳಗೆ ಅಂತ ಹೇಳಿದ್ರೆ ಈಗ 2 ವೀಡಿಯೋ ನಮಗೆ ಮಿಲಿಯನ್ ಗಂಟ್ಲೆ ಹೋಗ್ಯಾವ್ರಿ. ಆ ಖುಷಿಗೋಸ್ಕರ ನಾವು ಬಿರಿಯಾನಿ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ ಮನೆ ಒಳಗೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆತ್ರಿಪ್ಪ. ಅವು 2 ವೀಡಿಯೋ ಹಂಗೆ ಹೋಗಿದ್ದು ಅಂದ್ರೆ ಒಂದು ಲಾಂಗು ಹೋಗೈತ್ರಿ, 2 ಶಾರ್ಟೂ ಹೋಗ್ಯಾವ್ರಿ. ಈ ಖುಷಿ ಒಳಗೆ ನಾವು ಚಿಕನ್ ಬಿರಿಯಾನಿ ಎಲ್ಲ ಮಾಡಾಕತ್ತಿದ್ವಿ. ಬಟ್ ಏನು ಪ್ರಾಬ್ಲಮ್ ಆತ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಜೋಡಿ ಒಮ್ಮೆ ಹೆಂಗೆ ಆಕೈತ್ರಿ, ಯೂಟ್ಯೂಬ್ ಒಳಗೆ ನಾವು ವಿಡಿಯೋ ಅಪ್ಲೋಡ್ ಮಾಡುವಂಥ ಆಪ್ಷನ್ಸ್ ಬರ್ತೈತಿ, ಒಮ್ಮೆ ಬರೋಂಗನೇ ಇಲ್ಲ. ಬಂದಿಲ್ಲ ಅಂದ್ಬಿಡ್ಲಿಕ್ಕೆ ಏನು ಮಾಡತ್ತೀವಿ ನಾವು, ಗ್ಯಾಪ್ ಕೂಡ ಆಗತ್ತೀವಿ. ನೋಡಿರಿ, ಇನ್ನೂ ವಿಡಿಯೋ ಹಾಕಿಲ್ಲ, ಇವತ್ತು ಹಾಕಿಲ್ಲ. ನಾವು ಹಾಕ್ಲಕ್ಕೆ ಕಾರಣ ಏನು ಅಲ್ರಿ, ಅಪ್ಲೋಡ್ ಮಾಡುವಂಥ ಆಪ್ಷನ್ಸ್ ಬರೋವಲ್ದೆ. ನಾವು ಡೈಲಿ ಅಂತೂ ಬ್ಲಾಗ್ ಮಾಡಾಕತ್ತೀವಿ. ನಾವು ದಿನ ಹೆಂಗೆ ಬ್ಲಾಗ್ ಮಾಡ್ತಿಲ್ಲ ಹಂಗೆ ಮಾಡಾಕತ್ತೀವಿ. ಅದಂತರ ಬ್ಲಾಗ್ ಮಾಡೋಂತರ ನಿಂದಿರ್ಸಿಲ್ರಿ ನಾವು. ಇನ್ನೇನು ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕನ್ನೋದ್ರೊಳಗೆ ಅದು ಆಪ್ಷನ್ ತೋರ್ಸಾಕತ್ತಿದ್ದಿಲ್ಲ. ಹಾಗಾಗಿ ನಾವು ಅಪ್ಲೋಡ್ ಮಾಡಿದ್ದಿಲ್ಲ, ನಿನ್ನೆ ಮಾಡಿದ್ದಿಲ್ಲ, ಇವತ್ತು ಮಾಡಿದ್ದಿಲ್ಲ. ಈಗ ನೋಡೋಣ ತಡ್ರಿ ಅಂತಂದು ಹೇಳಿ ನಮ್ಮ ಮನೆಯವ್ರಿಗೆ ಹೇಳಾಕತ್ತೀನಿ ನಾನು. ಸೊ ನೋಡೋಣ ಅಪ್ಲೋಡ್ ಆತಂದ್ರೆ ಅಪ್ಲೋಡ್ ಮಾಡ್ಬೇಕು ಅಂತಂದೇಳಿ. ಸೊ ಇದಾಗ ಖುಷಿಗೋಸ್ಕರ ನಿನ್ನೆ ನಾವೆಲ್ಲ ಬಿರಿಯಾನಿ ಮಾಡಿದ್ರಿ. ನಮ್ಮ ಮಿಲಿಯನ್ ಗಂಟ್ಲೆ ಹೋಗ್ಯಾವ ಶಾರ್ಟ್ ವಿಡಿಯೋ ಅಂತಂದೇಳಿ ಭಾಳ ಖುಷಿ ಆಯ್ತು. ಹಿಂಗೆ ಸಪೋರ್ಟ್ ಮಾಡಿರಿ. ಇದೆಲ್ಲ ಹೋಗ್ಯಾವಪ್ಪ ಅಂತಂದು ಹೇಳಿದ್ರೆ ನೀವೆಲ್ಲ ನೋಡಿದ ಮೇಲೆನ ಹೋಗಿರ್ತಾವೆ. ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ.